ನಮಸ್ಕಾರ ಸ್ನೇಹಿತರೆ SBI IBPS ಕ್ಲರ್ಕ್ ಎಕ್ಸಾಮ್ ಮತ್ತೆ RRB ಎಕ್ಸಾಮ್ಸ್ ಗಳಿದೆ ನೋಡಿ. IBPS ಕ್ಲರ್ಕ್ ಮತ್ತೆ SBI ಅಲ್ಲಿ ನಿಮ್ಗೆ ಇಂಗ್ಲಿಷ್ ಇದೆ, IBPS RRB ಅಲ್ಲಿ ನಿಮ್ಗೆ ಇಂಗ್ಲಿಷ್ ಇಲ್ಲ, ಬಟ್ ಇದರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಇದರಲ್ಲಿ ಇಂಗ್ಲಿಷ್ ಇದೆ. ಸೊ ಲಾಸ್ಟ್ ಇಯರ್ ಬಂದಿರತಕ್ಕಂಥ ಕ್ವಶನ್ ಪೇಪರ್ ನ ತಗೊಂಡು ಇವರಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಲಾಸ್ಟ್ ಇಯರ್ 2024 ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ಆಲ್ರೆಡಿ ರೀಸನಿಂಗ್ ಆಗಿರ್ಬೋದು 2 ವಿಡಿಯೋಗಳಲ್ಲಿ ಮುಗಿಸಿದೀವಿ, ಆಪ್ಟಿಟ್ಯೂಡ್ ಅಷ್ಟೇ 2 ವಿಡಿಯೋದಲ್ಲಿ ಮುಗಿಸಿದೀವಿ. ಈಗ ಇಂಗ್ಲಿಷ್ ತಗೊಂಡಿದ್ದೀನಿ. ಈ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಲಿಂಕ್ಸ್ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿಂದ ತಾವು ನೋಡ್ಕೋಬಹುದು ಹೆಂಗೆ ಸಾಲ್ವ್ ಮಾಡೋದು ಎಲ್ಲ ಕೂಡ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ, ಪುನೀತ್ ಫೋರಂ ಅಂತ ಹೇಳಿ. ಸೊ ಬನ್ನಿ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ತುಂಬಾ ಈಸಿ ಇದೆ. ನಿಮ್ಗೆ ಈ ತರ ಡೈರೆಕ್ಷನ್ಸ್ ಕೊಟ್ಟಿರ್ತೀನಿ, ಓದ್ಕೋಬೇಕು. ಇದು ಇಂಗ್ಲಿಷ್ ಆಗಿರೋದ್ರಿಂದ ನಿಮ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ IBPS SBI ಕ್ಲರ್ಕ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಇರುತ್ತೆ. ನಿಮಗೆ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಕನ್ನಡ ತಗೊಂಡಿರೋರಿಗೆ ಕನ್ನಡದಲ್ಲಿ ಇರುತ್ತೆ. ಓಕೆ, IBPS RRB ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ, ಬರೀ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಇರುತ್ತೆ. ಓಕೆ, ಬನ್ನಿ. ಇನ್ ಈಚ್ ಕ್ವಶನ್ ಪಾರ್ಟ್ ಈಸ್ ಒಮಿಟೆಡ್ ವಿಚ್ ಇಸ್ ದೆನ್ ರಿಪ್ಲೇಸ್ಡ್ ಬೈ ಎ ಬ್ಲಾಂಕ್. Choose the word from the given options that will fit into the blank most approximately. Okay, ಏನಿದೆ ಕ್ವಶನ್? ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ ಇದು. ದ ಸ್ನೇಕ್ ಸೈಲೆಂಟ್ಲಿ ಸ್ಲೈಡ್ ಡ್ಯಾಶ್ ದ ಟಾಲ್ ಕ್ರಾಸ್ ಬೇರ್ಲಿ ಮೇಕಿಂಗ್ ಎ ಸೌಂಡ್ ಅಂತಿದೆ. ಓಕೆ, ಏನಿಲ್ಲ, ನೀವು ಜಸ್ಟ್ ಇಲ್ಲಿ ಆಪ್ಷನ್ ಅಲ್ಲಿ ಆಫ್ ಇದೆ, ಥ್ರೂ ಇದೆ, ಅವೇ ಇದೆ, ಡೌನ್ ಇದೆ, ಅಪ್ ಇದೆ. ನೋಡಿ, ಈ ಒಂದು ಪ್ರಿಪೋಸಿಷನ್ಸ್ ಆಗ್ಲಿ ಆರ್ಟಿಕಲ್ಸ್ ಆಗ್ಲಿ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಈಗ ಸಿಂಪಲ್, ಇಲ್ಲಿ ಒಂದು ಹಾವು ಸೈಲೆಂಟ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಎಲ್ಲಿ? ಟಾಲ್ ಗ್ರಾಸ್ ಹೋಗ್ಬಿಡುತ್ತೆ ಅಂದ್ರೆ ಏನರ್ಥ? ಟಾಲ್ ಗ್ರಾಸ್ ಒಳಗೆ ಹೋಗ್ಬಿಡುತ್ತೆ ಹರ್ಕೊಂಡು. ಅಂದ್ರೆ ಏನು? ಸೌಂಡ್ ಮಾಡದೆ ಹೋಯ್ತು ಅಂದ್ರೆ ಏನರ್ಥ? ಇಲ್ಲಿ ಆಫ್ ಬರಲ್ಲ. ಆಫ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ಸ್ಟೇಟ್ ಇಂದ ಇನ್ನೊಂದು. ಈಗ ಸ್ವಿಚ್ ಆಫ್ ಅಂತೀವಿ, ಮೈ ಮೂಡ್ ಇಸ್ ಸ್ವಿಚ್ ಆಫ್ ಅಂತೀವಿ. ಅಂದ್ರೆ ಮೊದಲು ಸ್ವಿಚ್ ಆನ್ ಆಗಿತ್ತು ಅಂದ್ರೆ ನಾನು ಚೆನ್ನಾಗಿದ್ದೆ, ಹೋಯ್ತು ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಕನ್ವರ್ಟ್ ಆಗಿ ಆಫ್ ಯೂಸ್ ಮಾಡ್ತೀವಿ. ಸೊ ಆಫ್ ಅಲ್ಲ, ಥ್ರೂ ಇಸ್ ದ ರೈಟ್ ಆನ್ಸರ್. ಅವೇ ಅಂದ್ರೆ ಈಗ ಇದು ಕೂಡ ಅವೇ ಆಗ್ಬೋದಲ್ಲ ಸರ್? ಅವೇ ಅಂತಂದ್ರೆ ಒಂದು ಪ್ಲೇಸ್ ಇದೆ ಆಲ್ರೆಡಿ, ಈ ಪ್ಲೇಸ್ ಬಿಟ್ಟು ಇನ್ನೊಂದು. ಇದು ಹಂಗಲ್ಲ. ಇದು ಸ್ನೇಕು ಒಂದು ಪ್ಲೇಸ್ ಅಲ್ಲೇನೆ ಇಲ್ಲಿದೆ, ಆ ಪ್ಲೇಸ್ ಅಲ್ಲಿ ಗ್ರಾಸ್ ಇದೆ, ಅದ್ರ ಮುಖಾಂತರ ರೀತಿ ಇದೆ ಅಂತ. ಸೊ ಇಲ್ಲಿ ಏನ್ ಮಾಡಬೇಕು? ಥ್ರೂ ಬರಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಪ್ ಅಂತೂ ಡೌನ್ ಅಂತೂ ಬರಕ್ ಚಾನ್ಸೇ ಇಲ್ಲ. ಯಾಕೆ ಅಪ್ ಅಂಡ್ ಡೌನ್ ಬರಲ್ಲ? ಅಪ್ ಅಂದ್ರೆ ಏನರ್ಥ? ಒಂದು ಪೊಸಿಷನ್ ಇಂದ ಮೇಲ್ಗಡೆ ಹೋಗ್ತಾ ಇದೀವಿ, ಒಂದು ಪೊಸಿಷನ್ ಇಂದ ಕೆಳಗಡೆ ಹೋಗ್ತಾ ಇದೀವಿ. ಆಫ್ ಅಂದ್ರೆ ಏನರ್ಥ? ಮೂವ್ಮೆಂಟ್ ಅವೇ ಫ್ರಮ್ ಸಮಥಿಂಗ್. ಅವೇ ಅಂದ್ರೆ ಏನರ್ಥ? ಡಿಫ್ರೆಂಟ್ ಪ್ಲೇಸ್ ಅಥವಾ ಡೈರೆಕ್ಷನ್ಗೆ ಹೋಗ್ತಾ ಇದೀವಿ. ಸೊ ಇದು ಯಾವ್ದು ಆಗಲ್ಲ. ಸೊ ಥ್ರೂ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು ನಾನು ಹೆಂಗ್ ಮಾಡ್ಬೇಕು ಅಂತ ಸ್ನೇಹಿತರೆ? ಬನ್ನಿ ಕ್ವಶನ್ಸ್ ಗಳು ಸಾಲ್ವ್ ಮಾಡೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಿ, ಫಾಸ್ಟ್ ಇರ್ಬೇಕು ಯಾವಾಗ್ಲೂ, ಯಾಕಂದ್ರೆ ನಿಮ್ಗೆ ಇಲ್ಲಿ ಬ್ಯಾಂಕಿಂಗ್ SSC ಗಳೆಲ್ಲ ಟೈಮ್ ಬೇಸ್ಡ್ ಇರುತ್ತೆ ಕ್ವಶನ್. ನಿಮಗೆ ಎಕ್ಸಾಮ್ಸ್ ಗಳು ಟೈಮ್ ನೀವು ಎಷ್ಟು ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಷ್ಟು ಫಾಸ್ಟ್ ಆಗಿ ಮಾಡಿದ್ರೆ ವಿತ್ 100% ಅಕ್ಯುರಸಿ ಒಳ್ಳೆ ಮಾರ್ಕ್ಸ್ ಕಟ್ ಆಫ್ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್, ಶಿ ಫೆಲ್ಟ್ ಎ ಮಿಕ್ಸ್ ಆಫ್ ಎಕ್ಸೈಟ್ಮೆಂಟ್ ಅಂಡ್ ನರ್ವಸ್ನೆಸ್ ವೈಲ್ ಡ್ಯಾಶ್ ಇನ್ ಟು ದ ಅನ್ನೋನ್ ಟೆರಿಟರಿ ಫಾರ್ ದ ಫಸ್ಟ್ ಟೈಮ್. ಓಕೆ, ಅವಳು ಎಕ್ಸೈಟ್ಮೆಂಟ್, ಒಬ್ಳಿಗೆ ಯಾವಾಗ ಎಕ್ಸೈಟ್ಮೆಂಟ್ ಮತ್ತೆ ನರ್ವಸ್ನೆಸ್ ಆಗುತ್ತೆ ಹೇಳು? ನಮ್ಗೆ ಗೊತ್ತಿಲ್ಲದ ಜಾಗ ಹೋದಾಗ, ಇಂಟರ್ವ್ಯೂ ಫೇಸ್ ಮಾಡಿದಾಗ, ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂದಾಗ. ಇಲ್ಲಿ ಏನೈತೆ? ಇಂಟು ಅನ್ನೋನ್ ಟೆರಿಟರಿ, ಗೊತ್ತಿಲ್ಲದ ಜಾಗ ಫಸ್ಟ್ ಟೈಮ್ ಹೋಗಿದಾಗ ಒಳಗಾಯ್ತು ಅಂದ್ರೆ ಏನರ್ಥ? ಇಲ್ಲಿ ರಿಸೆಂಬಲಿಂಗ್ ಅಂತಿದೆ. ರಿಸೆಂಬಲಿಂಗ್ ಆಗ ಚಾನ್ಸ್. ರಿಸೆಂಬಲಿಂಗ್ ಅಂದ್ರೆ ಏನು? ಅದ್ರ ತರ ಹಂಗಿದೆ ಅಂತೀವಲ್ಲ. ಇಟ್ ರಿಸೆಂಬ್ಸ್ ಲೈಕ್ ಎ ಚಾಕ್ಲೇಟ್, ರಿಸೆಂಬ್ ಲೈಕ್ ಎ ಸ್ನೇಕ್ ಅಂತೀವಿ ಅಲ್ವಾ? ಈಗ ಹಗ್ಗ ನೋಡ್ಬಿಟ್ಟು ಅಯ್ಯೋ ಅವ್ ತರ ಕಾಣಿಸ್ತು ಅದ್ರ ತರ ಅಂತೀವಿ. ಇಲ್ಲ, ಅದ್ರ ತರ ಆಗೋ ಚಾನ್ಸ್ ಇದೆಯಾ? ಇಲ್ಲ. ಗಾಜಿಂಗ್ ಅಂದ್ರೆ ಏನು? ಅಳತೆ. ಈಗ ನಾವು ಮಳೆ, ರೈನ್ ಗಾಜ್ ಅಂತೀವಿ ನೋಡಿ. ಇವೆಲ್ಲ ನೀವು ಓದಿರ್ತೀರ ಸರ್, ಹಂಗೆ ಜಸ್ಟ್ ನೀವೇನ್ ಮಾಡ್ಬೇಕು? ಗೊತ್ತಿಲ್ಲ ಅಂದ್ರೂ ಜಸ್ಟ್ ನೀವು OH ನೋಡ್ಬೇಕು. ದೈನಂದಿನ ಚಟುವಟಿಕೆಗಳಲ್ಲಿ ಯೂಸ್ ಮಾಡಿರ್ತೀರಾ. ಈಗ ರೈನ್ ಗಾಜ್ ಅಂತ ಕರಿತೀವಿ ಅಲ್ವಾ? ಅಂದ್ರೇನು? ಅಳತೆ ಪ್ರಮಾಣ. ಇದು ಅಲ್ಲ. ಎಕ್ಸ್ಪ್ಯಾಂಡಿಂಗ್ ಅಂತಂದ್ರೇನು? ಒಂದು ಸ್ಥಿತಿಲಿ ಇರೋದನ್ನ ಜಾಸ್ತಿ ಮಾಡೋದು ಅಂತ. ಇಲ್ಲಿ ಜಾಸ್ತಿ ಇದು ಆಗುತ್ತಾ ನೋಡಿ? ಈ ಒಂದು ಸ್ಟೇಟ್ಮೆಂಟ್ ಆಗುತ್ತಾ? ಸಿಚುಯೇಷನ್ಸ್ಗೆ ಆಗಲ್ಲ. ಫ್ಲೋಟಿಂಗ್ ಅಂದ್ರೆ ತೇಲೋದು. ಈಗ ಮುಳುಗ್ತಾ ಇದೆ, ಫ್ಲೋಟಿಂಗ್ ಆನ್ ದ ವಾಟರ್ ಅಂತೀವಿ. ಅದೇನಾದ್ರು ಇದಕ್ಕಾಗುತ್ತಾ? ಆಗಲ್ಲ. ಸೊ ವೆಂಚರಿಂಗ್ ಆಗುತ್ತೆ. ವೆಂಚರಿಂಗ್ ಅಂದ್ರೆ ಏನು? ಸಾಹಸ ಅಂತ. ಸಾಹಸ ಮಾಡ್ತಾ ಇದ್ದಾಳೆ ಅವಳು ಅನ್ನೋನ್ ಟೆರಿಟರಿಗೆ ಹೋಗಿ ಅನ್ನೋ ರೀತಿ. ಅರ್ಥ ಆಗ್ತಿದೆಯಲ್ಲ? ವೆಂಚರಿಂಗ್. ಸೊ ಇಲ್ಲಿ ಇದ್ಯಾವುದೂ ಆಗಲ್ಲ ಅಂದಾಗ ವೆಂಚರಿಂಗ್ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್ ಅದ್ರ ಪದಾರ್ಥ. ಸೊ ಇದ್ಯಾವುದೂ ಆಗಲ್ಲ ಅಂತ ಅಟ್ಲೀಸ್ಟ್ ಕನ್ಫರ್ಮ್ ಆಗಿರುತ್ತಲ್ಲ ನಿಮ್ಗೆ. ಸೊ ಇಲ್ದೇ ಇರೋದು ಯಾವ್ದು? ಇದೊಂದೇ. ಸೊ ಕಣ್ ಮುಚ್ಕೊಂಡು ಟಿಕ್ ಹಾಕಿ. ನೋಡಿ, ಸ್ಮಾರ್ಟ್ ವರ್ಕ್ ಅನ್ನೋದು ಇದೆ ಸ್ನೇಹಿತರೆ. ಸ್ಮಾರ್ಟ್ ವರ್ಕ್ ಏನ್? ಸ್ಮಾರ್ಟ್ ವರ್ಕ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕರೆಕ್ಟ್ ಆನ್ಸರ್ ಮಾಡ್ಬೋದು. ಹೆಂಗ್ ಮಾಡ್ಬೋದು? ಬೇರೆ ಆಪ್ಷನ್ಸ್ ಅಂತೂ ಆಗಲ್ಲ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗ್ಬಿಡ್ಬೇಕು. ಅವಾಗ ಯಾವ್ದು ಕರೆಕ್ಟ್ ಇರುತ್ತೆ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂದ್ರೂ ಟಿಕ್ ಹಾಕ್ಬಿಡ್ಬೋದು. ಓಕೆ, ಅರ್ಥ ಆಗಿಲ್ಲ? ಸಾರಿ. ವೆಂಚರಿಂಗ್ ಅಂದ್ರೇನು?
ಅನ್ನೋನ್ ಡೇಂಜರಸ್ ಇನ್ವಾಲ್ವ್ಸ್ ರಿಸ್ಕ್. ಸಾಹಸ ಮಾಡಿದೆ ಅದು ಗೊತ್ತಿಲ್ದಿರೋ ಜಾಗಕ್ಕೆ ಹೋಗೋದು, ಗೊತ್ತಿಲ್ದಿರೋದನ್ನ ರಿಸ್ಕ್ ತಗೊಳ್ಳೋದು ಸಾಹಸ ತಾನೆ. ಅರ್ಥಾಗ್ತಿದೆಯಲ್ಲ? ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. He kept going dash his dreams despite the many obstacles in his path. ಓಕೆ, ನಾವ್ ಹೇಳ್ತೀರಾ ಅವನ ಒಂದು ಕನಸನ್ನ ಬೆನ್ನತ್ತಿ ಹೋದ ಅಂತ ಹೇಳ್ತೀವಿ ಸರ್. ಬೆನ್ನತ್ತಿ ಹೋಗೋದು ಅಂದ್ರೆ ಏನರ್ಥ? ನಾವು ಅವ್ನ ಕನಸು, ನಮ್ಮ ಕನಸು ನಾವು ಬೆನ್ನತ್ತಿ ಹೋಗ್ಬೇಕು ಎಷ್ಟೇ ಕಷ್ಟ ಬಂದ್ರು ಅಂತ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು. ಇಲ್ಲಿ ಅಪ್ ಅಂತೀವ, ಕನಸಿನ ಮೇಲೆ ಹೋಗ್ತೀವಿ, ಅಪ್ಪ ಆಗಕ್ ಚಾನ್ಸ್ ಇಲ್ಲ, ಬಿಫೋರ್ ಆಗಕ್ ಚಾನ್ಸ್ ಇಲ್ಲ. ಔಟ್ ಅನ್ನೋದು ಯಾವಾಗ? ಒಂದು ಪೊಸಿಷನ್ ಇಂದ ಹೊರಗಡೆ ಹೋದಾಗ. ಇದು ಔಟ್ ಹಿಸ್ ಡ್ರೀಮ್ ಅಂತೀವ. ಇಸ್ ಕೆಪ್ಟ್ ಗೋಯಿಂಗ್ ಔಟ್ ಆಫ್ ಡ್ರೀಮ್ ಅಂದ್ರೆ, ಔಟ್ ಇಸ್ ಡ್ರೀಮ್ ಅಂದ್ರೆ ಅದರಿಂದ ಹೊರಗಡೆ ಹೋಗ್ಬಿಟ್ಟ ಅಂತ, ಹಂಗಲ್ಲ, ಅದ್ರ ಬೆನ್ನತ್ತು ಹೋಗ್ಬೇಕು ನಾವು. ಸೊ ಇದಾಗೋ ಚಾನ್ಸ್ ಇಲ್ಲ. ಆಫ್ಟರ್ ಇಸ್ ದ ರೈಟ್ ಆನ್ಸರ್. ಅರೌಂಡ್ ಆಗಲ್ಲ, ಅರೌಂಡ್ ಅಂದ್ರೆ ಅದು ಸುತ್ತ ಇರೋದು. ಹಾ, ಇಲ್ಲಿ ಈ ಕೆಪ್ಟ್ ಗೋಯಿಂಗ್ ಆಫ್ಟರ್ ಹಿಸ್ ಡ್ರೀಮ್. ನೋಡಿ, ಇವೆಲ್ಲ ನೀವು ಚಾರ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಿರ್ತೀರಾ, ಸಣ್ಣ ಬುಕ್ಸ್ ಓದ್ಬೇಕಾದ್ರೆ ಯೂಸ್ ಮಾಡಿರ್ತೀರಾ. ಹಂಗಾಗಿ ಬುಕ್ಸ್ ಗಳನ್ನ ಹೆಚ್ಚು, ಇಂಗ್ಲಿಷ್ ಪುಸ್ತಕಗಳನ್ನ, ಪೇಪರ್ಗಳನ್ನ, ನ್ಯೂಸ್ ಪೇಪರ್ಗಳನ್ನ ಓದಿ ಸ್ನೇಹಿತರೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಫೈನ್, ನೆಕ್ಸ್ಟ್ ಬರ್ತೇನೆ. ದ ಕಂಟ್ರೋಲರ್ ಪ್ರೌಡ್ಲಿ ಡಿಸ್ಪ್ಲೇಡ್ ದ ಫಸ್ಟ್ ಡ್ಯಾಶ್ ಆಫ್ ದ ರೇರ್ ಕಾಮಿಕ್ ಬುಕ್ ಇನ್ ದ ಗ್ಲಾಸ್ ಕೇಸ್. ನೋಡಿ, ಇದು ಈಸಿ ಕ್ವಶನ್. ಓಕೆ, ಪ್ರೌಡ್ಲಿ ಡಿಸ್ಪ್ಲೇಡ್ ದ ಫಸ್ಟ್. ಈಗ ನಾವೇನ್ ಹೇಳ್ತೀವಿ, ನೀವು ಪುಸ್ತಕ ತಗೋತೀರಾ, ರೀಸೆಂಟ್ ಎಡಿಷನ್ ತಗಪ್ಪ ಅಂತೀವಿ ಪುಸ್ತಕನ, ಅಲ್ವಾ? ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪುಸ್ತಕ ಪರ್ಚೇಸ್ ಮಾಡ್ಬೇಕಾದ್ರು ಯಾವ್ದು 10 ವರ್ಷದಿಂದ ಅವರು ಮಾಡಿರ್ತಾರೆ, ಅದನ್ನ ಅಪ್ಡೇಟ್ ಮಾಡಿ ರೀಸೆಂಟ್ ಎಡಿಷನ್ ಅಂತೀವಿ. ಅಂದ್ರೆ ಇದು ಫಸ್ಟ್ ಎಡಿಷನ್ ಅಂದ್ರೆ ಆವೃತ್ತಿ ಅಂತ ಕರಿತೀವಿ. ನೋಡಿ, ಇದು ಸಿಂಪಲ್ ಆಗಿತ್ತು. ಇದು ನೀವು ಆಪ್ಷನ್ ನೋಡದೆ ಆನ್ಸರ್ ಮಾಡಬಹುದು. ಡೆಪ್ತ್ ಆಗಕ್ ಚಾನ್ಸ್ ಇಲ್ಲ. ಎಂಫಸೈಸ್ ಅಂದ್ರೆ ಒತ್ತು ಕೊಡೋದು ಅಂತೀವಿ. ಎಬಿಲಿಟಿನೂ ಅಲ್ಲ, ಮೊಮೆಂಟು ಅಲ್ಲ. ಮೊಮೆಂಟ್ ಅಂದ್ರೆ ಆ ಕ್ಷಣದ, ಅಲ್ವಾ? ಸೊ ಎಡಿಷನ್ ಇಸ್ ರೈಟ್. ಇದು ಸಿಂಪಲ್ ಕ್ವಶನ್ ಇತ್ತು. ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಂತೀವಲ್ಲ ಪುಸ್ತಕಗಳು, ಅದನ್ನೇ ಇಲ್ಲಿ ಪುಸ್ತಕ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಫಸ್ಟ್ ಅಂತ ಬೇರೆ ಕೊಟ್ಟಿದ್ದಾನೆ. ಸೊ ಫಸ್ಟ್ ಎಡಿಷನ್ ಸರಿ ಆಗುತ್ತೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ನೋಡಿ, ಇದನ್ನ ಪ್ಯಾರಾಜಂಬಲ್ ಅಥವಾ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಪ್ಯಾರಾಜಂಬಲ್ ರೀಅರೇಂಜ್ಮೆಂಟ್ ಅಂದ್ರೆ ನಾವು KPS ಓದ್ಬೇಕಾದ್ರೆ PQRS ಅಂತೀವಲ್ಲ, ಆ ರೀತಿ. ಓಕೆ, ಏನ್ ಮಾಡ್ಬೇಕು ಈ ತರ ಕೊಟ್ಟಾಗ ಇಲ್ಲಿ ABCD ಅಂತಿದೆ. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಸ್ಟೇಟ್ಮೆಂಟ್ ಯಾವ್ದು ಅಂತ ನೋಡಿ. 5 ಕ್ವಶನ್ಸ್ ಕೇಳ್ತಾನೆ. ಇದೊಂದು ಸಾಲ್ವ್ ಮಾಡಿದ್ರೆ ನಿಮ್ಗೆ 5 ಕ್ವಶನ್ ನಿಮ್ ಜೋಗ್ ಬಂದಂಗೆ. ವೆರಿ ಈಸಿ ಇರುತ್ತೆ ಇದು. ಸ್ವಲ್ಪ ಕಾನ್ಸಂಟ್ರೇಟ್ ಇರಬೇಕು. ಇಲ್ಲಿ ನೋಡಿ, 5 ಕ್ವಶನ್ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಯಾವ್ದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಫೋರ್ತ್ ಯಾವ್ದು, ಫಿಫ್ತ್ ಯಾವ್ದು ಅಂತ ಕೇಳ್ತಾನೆ ಅಷ್ಟೇ. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಸುಮ್ಮನೆ ಓದ್ಬಿಡ್ಬೇಕು ಒಂದ್ಸಲ ಎಲ್ಲಾನು. ಆಗ ನಿಮ್ಗೆ ಇದು ಏನ್ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ಫಸ್ಟ್ ಯಾವುದು ಅಂತ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರ್ಬೇಕು ಫಸ್ಟ್ ಒನ್, ಅಲ್ವಾ? ಇಲ್ಲಿ ನೋಡಿ, ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ interpersonal trust are positively correlated with economic prosperity as they reduce transaction cost and encourage investment. Okay, ಒಂದ್ಸಲ ಓದ್ಕೊಂಡು ಹೋಗ್ಬೇಡ. The survey also highlighted that countries with higher trust level tend to have better governance, which further contributes to their economic success. A recent survey explored the relation between the trust and prosperity, revealing a strong link between the two. Consequently, nations that foster trust with their societies often experience greater economic growth and stability. According to the survey, trust not only enhances social cohesion but also plays a crucial role in facilitating economic transaction. ನೋಡಿ, ಹೋದಾಗ ನಿಮ್ಗೆ ಏನೊಂದು ಗೊತ್ತಾಗ್ಬಿಡುತ್ತೆ. ಏನ್ ಸರ್ ಇದು ಎಕನಾಮಿಕ್ ಸರ್ವೆ? ಆ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ನಂಬಿಕೆ ಅಂತಕ್ಕಂಥದ್ದು. ಓಕೆ, ಮತ್ತೆ ಹೆಂಗೆ ಗ್ರೋತ್ ಆಗ್ಬೇಕು, ಸ್ಟೆಬಿಲಿಟಿ ಹೆಂಗಿರಬೇಕು, ಪ್ರಾಸ್ಪರಿಟಿ ಹೆಂಗೆ, ಅದು ಈ ತರ ಎಕನಾಮಿಕ್ ಸರ್ವೆ ಬಗ್ಗೆ, ಎಕಾನಮಿ ಬಗ್ಗೆ ಕಂಟ್ರಿದು ಮಾತಾಡ್ತಾ ಇದ್ದಾರೆ ಅಂತ ಆಯ್ತು. ಇಲ್ಲಿ ಫಸ್ಟ್ ಏನ್ ಮಾಡಬೇಕು, ಈ ಸರ್ವೆ ಅನ್ನೋದು ಏನು ಅನ್ನೋದು, ಅಂದ್ರೆ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಯಾವುದು ಅಂದ್ರೆ ಏನು, ಸ್ಟಾರ್ಟಿಂಗು ಅದರಿಂದ ಏನು ಇರಬಾರ್ದು, ಅದೇ ಫಸ್ಟ್ ಇರಬೇಕು. ಅಂದ್ರೆ ಅದು ಪ್ರನೌನು ಅಂದ್ರೆ ನಾಮಪದ, ಸರ್ವನಾಮ ಅಥವಾ ಇಂಡಿಪೆಂಡೆಂಟ್ ಯಾವ್ದಾರು ಇರಬೇಕು. ಅಂತದ್ದು ಯಾವುದು ನೋಡಿ. ದ ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ ಅಂಡ್ ಪರ್ಸನಲ್ ಟ್ರಸ್ಟ್. ನೋಡಿ, ಟ್ರಸ್ಟ್ ಬಗ್ಗೆ ಮಾತಾಡ್ತಾರೆ. ಇದಕ್ಕಿಂತ ಮುಂಚೆ ಏನಾದ್ರು ಇದ್ರ ಬಗ್ಗೆ ಟ್ರಸ್ಟ್ ಬಗ್ಗೆ ಇರಬೇಕು. ಇದಾಗಕ್ಕೆ ಚಾನ್ಸ್ ಇಲ್ಲ ಫಸ್ಟ್ ಸೆಂಟೆನ್ಸ್. ಇದು ಫಸ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಇದು ಫಸ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಓಕೆ, ಇದು ಸರ್ವೆ ಆಲ್ಸೋ ಅಂತಿದೆ. ಆಲ್ಸೋ ಆ ಸರ್ವೆ ಅಂತಕ್ಕಂಥದ್ದು ಏನಿದೆ, ಆಲ್ಸೋ ಅಂದ್ರೆ ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಇರಬೇಕು. ಸೊ ಇದು ಫಸ್ಟ್ ಆಗಕ್ ಸಾಧ್ಯ ಇಲ್ಲ. ನೋಡಿದ್ರ, ಎ ರೀಸೆಂಟ್ ಸರ್ವೆ ಎಕ್ಸ್ಪ್ಲೋರ್ ದ ರಿಲೇಷನ್ ಬಿಟ್ವೀನ್ ದ ಟ್ರಸ್ಟ್ ಅಂಡ್ ಪ್ರಾಸ್ಪರಿಟಿ. ನೋಡಿ, ಇಲ್ಲಿ ಹೇಳ್ತಾ ಇದೆ, ಈ ರೀಸೆಂಟ್ ಆಗಿ ಒಂದು ಸರ್ವೆ ಏನ್ ಮಾಡಿದ್ದಾರೆ, ಅದು ಟ್ರಸ್ಟ್ ಮತ್ತೆ ಪ್ರಾಸ್ಪರಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಡ್ ಲಿಂಕ್ ಆಲ್ಸೋ ಬಿಟ್ವೀನ್ ದ ಟೂ ಅಂತ ಹೇಳ್ತಾ ಇದೆ. ಎಸ್, ದಿಸ್ ವಿಲ್ ಬಿ ದ ಫಸ್ಟ್ ಒನ್. ಅಂದ್ರೆ ಸಿ ಫಸ್ಟ್ ಬರಬೇಕು. ಓಕೆ, ನೋಡಿ, ಇಲ್ಲಿ ಬೇಕಾದ್ರೆ ಎರಡು ಓದಿ. ಕಾನ್ಸಿಕ್ವೆಂಟ್ಲಿ ಅಂದ್ರೆ ಅದರ ನಂತರ ಏನಾಗುತ್ತೆ ಅಂತ. ಇದು ಬರಕ್ ಚಾನ್ಸ್ ಇಲ್ಲ. ಮೋಸ್ಟ್ ಪ್ರಾಬ್ಲಿ ಲಾಸ್ಟ್ ಅಲ್ಲಿ ಬರ್ಬೋದಾ ಕಾನ್ಸಿಕ್ವೆಂಟ್ಲಿ ಅಂತಿದೆ, ಗೊತ್ತಿಲ್ಲ, ನೋಡೋಣ. ಅಕಾರ್ಡಿಂಗ್ ಟು ದ ಸರ್ವೆ ಅಂತಿದೆ ನೋಡಿ. ಅಕಾರ್ಡಿಂಗ್ ಟು ದ ಸರ್ವೆ, ದ ಟ್ರಸ್ಟ್ ನಾಟ್ ಓನ್ಲಿ ಎನ್ಹಾನ್ಸ್ ಅಂದ್ರೆ ಟ್ರಸ್ಟ್ ಅಂತಕ್ಕಂಥದ್ದು ಅದಲ್ದೇನೆ, ಅದು ಇದ್ ಮಾತ್ರ ಅಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಏನಾರು ಇರಬೇಕು. ಅದಕ್ಕೆ ಫಸ್ಟ್ ಏನ್ ಬಂತು, ಸಿ ಬಂತು. ಈಗ ನೋಡಿ, ಈಗ ಟ್ರಸ್ಟ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ.
ಟ್ರಸ್ಟ್ ಅಂಡ್ ಪ್ರಾಸ್ಪರಿಟಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಅಕಾರ್ಡಿಂಗ್ ಟು ದ ಸರ್ವೆ, ಟ್ರಸ್ಟ್ ನಾಟ್ ಓನ್ಲಿ ಎನ್ಹಾನ್ಸ್ ಸೋಷಿಯಲ್ ಕೋಹೆಷನ್ ಬಟ್ ಆಲ್ಸೋ ಪ್ಲೇಸ್ ಕ್ರೂಷಿಯಲ್ ರೋಲ್ ಇನ್ ಫೆಸಿಲಿಟಿ ಎಕನಾಮಿಕ್ ಟ್ರಾನ್ಸಾಕ್ಷನ್. ಸಮಾಜದ ಒಂದು ಒಳ್ಳೆದ್ರ ಬಗ್ಗೆ, ಕೋಹೆಷನ್ ಬಗ್ಗೆ ಅಲ್ದೇನೆ ಎಕನಾಮಿಕ್ ಟ್ರಾನ್ಸಾಕ್ಷನ್ ನಂಬಿಕೆ ಅನ್ನೋದು ಇರ್ಬೇಕಲ್ವಾ, ಅಲ್ಲ ಎಕನಾಮಿಕ್ ಆಕ್ಟಿವಿಟಿ ಆಗ್ಬೇಕು ಅಂದ್ರೆ. ಸೊ ನೋಡಿ, ಟ್ರಸ್ಟ್ ಬಗ್ಗೆ ಆಪ್ಷನ್ ಎ ಡೆಫಿನಿಷನ್ ಮಾಡಿದ್ದಾನೆ. ಅದಾದ್ಮೇಲೆ ಆ ಟ್ರಸ್ಟ್ ನ ನಾಟ್ ಓನ್ಲಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಸಿ ಆದ್ಮೇಲೆ ಈ ಬರಬೇಕು. ಓಕೆ ಸರ್, ಸಿ ಆದ್ಮೇಲೆ ಇದೆರಡು ಪೇರಿಂಗ್ ಆಯ್ತು. ಓಕೆ, ನೆಕ್ಸ್ಟ್ ಯಾವ್ದು ಬರಬೇಕು? ಡಿ ಅಂತೂ ಬರಕ್ ಚಾನ್ಸ್ ಇಲ್ಲ. ಇಲ್ಲಿ ನೋಡಿ, ದ ಸರ್ವೆ ಆಲ್ಸೋ ಅಂತಿದೆ, ಹೈಲೈಟ್ ದ ಕಂಟ್ರೀಸ್ ಬಗ್ಗೆ ಹೇಳ್ತಾ ಇದೆ. ಆಲ್ಸೋ ಅಂತಿದೆ, ಇದು ಬರ್ಬೋದಾ? ಬಟ್ ಎ ಮತ್ತೆ ಬಿ ನೋಡೋಣ ಬನ್ನಿ. Trust in institution and entrepreneurial trust are positively correlated with economic prosperity as they reduce transaction cost and encourage investment. Okay. The survey also highlighted that countries has higher trust level tend to the better governance, which further contributes their economic success. Okay. So ಇದರಲ್ಲಿ ನೋಡ್ತಾ ಇದ್ದಾಗ ನಿಮಗೆ ಇಲ್ಲಿ ಅನ್ಸ್ಬೇಕು, ಇಲ್ಲಿ ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇಂಟರ್ಪರ್ಸನಲ್ ಟ್ರಸ್ಟ್ ಆರ್ ಪಾಸಿಟಿವ್ಲಿ ಕೋರಿಲೇಟೆಡ್ ವಿತ್ ಎಕನಾಮಿಕ್ ಪ್ರಾಸ್ಪರಿಟಿ. ಎಕನಾಮಿಕ್ ಪ್ರಾಸ್ಪರಿಟಿ ಹ್ಯಾಸ್ ದ ರಿಡ್ಯೂಸ್ ಟ್ರಾನ್ಸಾಕ್ಷನ್ ಅಂಡ್ ಎನ್ಕರೇಜ್ ಇನ್ವೆಸ್ಟ್ಮೆಂಟ್. ಆಯ್ತಾ? ನೋಡಿ, ಇಲ್ಲಿ ಟ್ರಸ್ಟ್ ಬಗ್ಗೆ ಇನ್ನೊಂದ್ಸಲ ಮಾತಾಡಿ ನಾವು ಆಲ್ಸೋ ಯಾವಾಗ ಯೂಸ್ ಮಾಡ್ತೀವಿ? ಅದು ಮುಗಿದ ಮೇಲೆ. ಸೊ ಇಲ್ಲಿ ಎ ಬರಬೇಕು. ಎ ಆದ್ಮೇಲೆ ದಟ್ ಸರ್ವೆ ಆಲ್ಸೋ ಹೈಲೈಟೆಡ್ ಅಂತಿದೆ. ಸರ್ವೆ ಟ್ರಸ್ಟ್ ಬಗ್ಗೆ ಮಾತಾಡುತ್ತೆ, ಎಕನಾಮಿಕ್ ಪ್ರಾಸ್ಪರಿಟಿ ಬಗ್ಗೆ, ರೆಡ್ಯೂಸ್ ದ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂಡ್ ಆಲ್ಸೋ ಲಾಸ್ಟ್ ಅಲ್ಲಿ ಹೇಳೋದಲ್ವಾ, ಫಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ಇದೊಂದೇ ಅಲ್ಲ ಇದನ್ನೂ ಮಾಡುತ್ತೆ ಅಂತೀವಿ ಅಲ್ವಾ. ಸೊ ಎ ಆದ್ಮೇಲೆ ಬಿ ಬರಬೇಕು, ಇದೆರಡು ಪೇರು. ಓಕೆ, ಎ ಆದ್ಮೇಲೆ ಬಿ ಬರಬೇಕು. ಓಕೆ, ಇದ್ರ ಮಧ್ಯ ಏನಾದ್ರು ಡಿ ಬರ್ಬೋದಾ ಅಥವಾ ಕೊನೆಯಲ್ಲಿ ಡಿ ಬರ್ಬೋದಾ ಚೆಕ್ ಮಾಡಬೇಕು. ಕಾನ್ಸಿಕ್ವೆಂಟ್ಲಿ ನೇಷನ್ಸ್ ದಟ್ ಫಾಸ್ಟರ್ ಟ್ರಸ್ಟ್ ವಿತ್ their society often experience greater economic growth and stability. ನೋಡಿ, ಕಾನ್ಸಿಕ್ವೆಂಟ್ಲಿ ಅದರ ನಂತರ ನೋಡಿ, ಇದು ಕಾಂಟ್ರಿಬ್ಯೂಷನ್ ಎಕನಾಮಿಕ್ ಸಕ್ಸಸ್ ಬಗ್ಗೆ ಆದ್ಮೇಲೆ ನೇಷನ್ ಏನಾಗುತ್ತೆ, ಸೊಸೈಟಿಲಿ ಎಕ್ಸ್ಪೀರಿಯನ್ಸ್ ಗ್ರೇಟರ್ ಎಕನಾಮಿಕ್ ಗ್ರೋತ್ ಅಂಡ್ ಸ್ಟೆಬಿಲಿಟಿ ಆಗುತ್ತೆ. ಈ ಗ್ರೇಟರ್ ಎಕನಾಮಿಕ್ ಗ್ರೋತ್ ಅಂಡ್ ಸ್ಟೆಬಿಲಿಟಿ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಶುಡ್ ಬಿ ದೆ ಇನ್ ದ ಲಾಸ್ಟ್. ನಾನು ನಿಮ್ಗೆ ಓದ್ಬೇಕಾರೆ ಹೇಳ್ದೆ, ನಾನು ಇದನ್ನ ಓದ್ಬೇಕಾರೆ ಇದು ಕಾನ್ಸಿಕ್ವೆಂಟ್ಲಿ ಅಂತಿದೆ, ಮೋಸ್ಟ್ ಪ್ರಾಬ್ಲಿ ಇದು ಲಾಸ್ಟ್ ಅಲ್ಲಿ ಬರ್ಬೋದು ಅಂತ. ನೋಡಿ, ಒಂದೊಂದು ಪದಗಳಿರುತ್ತಲ್ಲ, ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ. ಕಾನ್ಸಿಕ್ವೆಂಟ್ಲಿ, ಓಕೆ, ಅಥವಾ ಕನ್ಕ್ಲೂಷನ್ ಅಂತ ಬರುತ್ತೆ, ಅಥವಾ ಬೇರೆ ಫೈನಲಿ ಈ ತರ ಎಲ್ಲ ಬರುತ್ತೆ. ಫೈನಲಿ ನೋಡಿ, ಈ ತರ ಬಂದಾಗ ಅದು ಯಾವಾಗ ಹೇಳು, ಒಂದು ಸಾರಾಂಶದ ಬಗ್ಗೆ ಮಾತಾಡ್ತಾ ಇರುತ್ತೆ. ಅಂತ ಸಾರಾಂಶದ ಬಗ್ಗೆ ಮಾತಾಡೋ ಪದ ಇರುತ್ತಲ್ಲ, ಆ ಒಂದು ಸೆಂಟೆನ್ಸ್ ಅದು ಲಾಸ್ಟ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಕರೆಕ್ಟ್ ಯಾವುದು? CEAPD ಇಸ್ ದ ರೈಟ್ ಆನ್ಸರ್. ಹಿಂಗ್ ಬರಬೇಕು. ನೋಡಿ, ಇಂಥದ್ದು ಹೆಚ್ಚು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದೊಂದು ಇದರಲ್ಲೂ ಕೂಡ ಪ್ಯಾರಾಗ್ರಾಫ್ ಅಲ್ಲೂ ಈ ತರದ್ದು ABCD ಪ್ಯಾರಾಜಂಬಲ್ ಅಂತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಡೀಟೇಲ್ ಗೊತ್ತಾಗ್ತಾ ಹೋಗುತ್ತೆ. ಈ ಕ್ವಶನ್ ಇದೆ ನೋಡೋಣ, ಇಲ್ಲಿ ಏನ್ ಬರ್ಬೋದು? CEABD ಅಂತ ಮಾಡ್ಕೊಡಿ ಅಲ್ವಾ? ABD. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಫಸ್ಟ್ ಸೆಂಟೆನ್ಸ್? ಸಿ ಇಸ್ ದ ಫಸ್ಟ್ ಸೆಂಟೆನ್ಸ್. ನೋಡಿದ್ರಾ? ಇದು ಜಸ್ಟ್ ಸಾಲ್ವ್ ಮಾಡ್ಬಿಟ್ರೆ ನೈಟ್ ಕ್ವಶನ್ ನಿಮ್ ಬುಟ್ಟಿಗೆ ಒಂದು 10-20 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ತೀರಾ ನೀವು ಕ್ವಶನ್ಸ್ ನ. ಫೋರ್ತ್ ಯಾವುದು? ಫೋರ್ತ್ ಬಿ. ಎಸ್. ನೆಕ್ಸ್ಟ್ CEABD ಅಲ್ವಾ? ಓಕೆ. ಸೆಕೆಂಡ್ ಯಾವುದು? ಇಲ್ಲಿ ನೋಡಿ, ಸೆಕೆಂಡ್ ಯಾವುದು ಸರ್? ಸೆಕೆಂಡ್ ಯಾವುದು? ಓಕೆ. ಥರ್ಡ್ ಯಾವುದು? ಥರ್ಡ್ ನೋಡಿ, ಇಲ್ಲಿ ಯಾವುದು? ಎ ಇದೆಯಾ? ಎಸ್ ಇದೆ. ಫಿಫ್ತ್ ಯಾವುದು? ಫಿಫ್ತ್ ಲಾಸ್ಟ್ ಡಿ ಇದೆಯಾ? ಎಸ್, ಡಿ ಇದೆ. ಓಕೆ, ಇದನ್ನ ಸಾಲ್ವ್ ಮಾಡ್ಬಿಟ್ಟೆ ಕ್ವಶನ್ ಸಾಲ್ವ್ ಮಾಡೋದು 5 ಕ್ವಶನ್ ನಿಮ್ ಬುಟ್ಟಿ ಬಂದ್ಬಿಡ್ತು JB ಸ್ನೇಹಿತರೆ. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಮತ್ತೆ ಲಾಸ್ಟ್ ನಿಮ್ಗೆ ಈ ತರ ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಯಾವುದು ಮತ್ತೆ ಲಾಸ್ಟ್ ಯಾವುದು, ಇದನ್ನ ನೀವು ಈಸಿಯಾಗಿ ಕಂಡುಹಿಡ್ಕೋಬಹುದು ಯೂಶುವಲಿ. ಓಕೆ, ಯೂಶುವಲಿ ಕಂಡುಹಿಡ್ಕೊಂಡು ಫಸ್ಟ್ ನಂತರ ಯಾವ್ದು ಪೇರ್ ಆಗುತ್ತೆ ಅನ್ನೋದು ನೀವು ಮಾಡ್ಕೊಂಡ್ಬಿಟ್ರೆ, ಈ ತರದ್ದು ಮುಂದೆ ಸಾಲ್ವ್ ಮಾಡ್ತೀನಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇನ್ನೂ ಆ ಕ್ವಶನ್ ಪೇಪರ್ ಗಳನ್ನ ತಗೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಬರ್ತೀನಿ. A word has been used sentence in given below. Identify the statement where the word has been used in contextually and grammatically correct manner. Okay, ಇಲ್ಲಿ ನೋಡಿ, ನೀ ಅಂತ ಪದ ಕೊಟ್ಟಿದ್ದಾನೆ. ಓಕೆ, ಫೈನ್ ಸರ್, ನೀ ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ, ಈ ನೀ ಅಂತ ಪದ ಈ 3 ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ದಾನೆ. ಇದ್ರಲ್ಲಿ ಗ್ರಾಮಟಿಕಲಿ ಯಾವ್ದು ಕರೆಕ್ಟ್ ಅಂತ. ಈ ನೀ ನೋಡಿ, KNE ಅಂದ್ರೇನು? ನಾವು ಮೊಣಕಾಲು ಅಂತ ಕರಿತೀವಿ. ಮೊಣಕಾಲು ಅಲ್ಲ ಸರ್, ಮೊಣಕಾಲು ಅಂತ ಕರಿತೀವಿ. ನೀ ಅಲ್ವಾ, ಮಂಡಿ ಮೊಣಕಾಲು ಅಂತ ಕರಿತೀವಿ. ಇಲ್ಲಿ ಏನಿದೆ ನೋಡೋಣ ಬನ್ನಿ. ಈ ನೀ ಅಂತಕ್ಕಂಥದ್ದು ಬೇರೆ ಒಂದು ನೋಡಿ, ನೀ ಅನ್ನೋದು ಮೊಣಕಾಲು, ಇದೇನು ಸರ್? ಇದು ನೋನು ಅಲ್ವಾ, ನಾಮಪದ ಅಲ್ವಾ, ಇದೊಂದು ನೋನು. ಇದನ್ನ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ವರ್ಬ್ ಅಂದ್ರೆ ಕ್ರಿಯಾಪದ ಆಗಿ ಯೂಸ್ ಮಾಡ್ತೀವಿ. ಎಲ್ಲಿ ಕ್ರಿಯಾಪದ ಯೂಸ್ ಮಾಡ್ತೀವಿ ಹೇಳ್ತೀನಿ. ಫಸ್ಟ್ ಸೆಂಟೆನ್ಸ್ ಓದೋಣಪ್ಪ. ಶಿ ಇಸ್ ಸೋ ಪವರ್ಫುಲ್ ದಟ್ ಈವನ್ ಹರ್ ಟಫೆಸ್ಟ್ ಆಪೋನೆಂಟ್ ವರ್ ಫೋರ್ಸ್ ಟು ಬೆಂಡ್ ದೇರ್ ನೀಸ್ ಇನ್ ದ ಸಬ್ಮಿಷನ್. ಓಕೆ, ನೋಡಿ, ಇಲ್ಲಿ ಕ್ರಿಯಾಪದ. ಇಲ್ಲಿ ನೋಡಿ, ಶಿ ಈಸ್ ಸೋ ಪವರ್ಫುಲ್ ದಟ್ ಈವನ್ ಟಫೆಸ್ಟ್ ಆಪೋನೆಂಟ್ ವರ್ ಫೋರ್ಸ್ ಟು ಬೆಂಡ್ ದೇರ್ ನೀಸ್.
ನೋಡಿ ಅವಳು ಎಷ್ಟು ಟಫ್ ಅಪೋನೆಂಟ್ ಅಂದ್ರೆ ಎಷ್ಟು ಚೆನ್ನಾಗಿ ಆಡ್ತಾಳೆ ಅವಳು ಅಂದ್ರೆ, ಅವಳು ಮುಂದೆ ಬೇರೆ ಎಲ್ರು ಕಾಲು ಊರ್ಬಿಟ್ಟು ಬಿತ್ಕೋಬೇಕು, ಕಾಲು ಊರ್ಬಿಡ್ಬೇಕು. ನಾವ್ ಹೇಳ್ತೀವಲ್ಲ ಕ್ರಿಕೆಟ್ ಅಲ್ಲಿ ಮಂಡಿ ಊರಿದ ಅವನು ಅಂದ್ರೆ ಅವ್ನು ಹೋಗ ಮುಂದೆ ಮಂಡಿ ಊರ್ದ ಅಂತಲ್ಲ, ಸೋಲ್ತಾನೆ ಅಂತ, ಸೋಲ್ ಒಪ್ಕೊಂಡ ಅಂತ. ಮಂಡಿ ಊರಿದ, ಮಂಡಿ. ಎಸ್, ನೀಸ್ ಅಂದ್ರೆ ಮಂಡಿ. ಇಲ್ಲಿ ನೀಸ್ ಅನ್ನೋದು ಇಲ್ಲಿ ವರ್ಬ್ ಆಗಿದೆ, ಇಲ್ಲಿ ವರ್ಬ್ ಕ್ರಿಯಾಪದ. ಮಂಡಿ ಊರೋದು ಅಂದ್ರೆ ಏನರ್ಥ? ಸೋತ ಅಂತ ಕ್ರಿಯೆ ಅಲ್ವಾ, ಕ್ರಿಯಾಪದ ಇಲ್ಲಿ. ಎಸ್, ದಿಸ್ ಕರೆಕ್ಟ್ ಸೆಂಟೆನ್ಸ್. ನೀ ಅಂತಕ್ಕಂಥದ್ದು ನಾವು ಬರೀ ಮಂಡಿ ನಾಮಪದದಲ್ಲೇ ಅಲ್ಲ, ಕ್ರಿಯಾಪದದಲ್ಲಿ ಯೂಸ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ದಿಸ್ ಇಸ್ ದ ಒನ್. ಮಂಡಿ ಊರಿದ, ಮಂಡಿ ಊರಿದ. ಅರ್ಥ ಆಗ್ತಿದೆಯಲ್ಲ? ಒಂದ್ ಸೆಕೆಂಡ್ ಕ್ಲೀನಾಗಿ ಬರೆಯ. ಮಂಡಿ ಊರಿದ ಅಂದ್ರೆ ಸೋತ, ಅವ್ನ ಮುಂದೆ ಅಲ್ವಾ? ಸೊ ಕ್ರಿಯಾಪದಲ್ಲಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ವೈಲ್ ಪ್ಲೇಯಿಂಗ್ ಬ್ಯಾಸ್ಕೆಟ್ ಬಾಲ್ ಶಿ ಇಂಜೂರ್ಡ್ ಹರ್ ನೀ ವೆನ್ ಶಿ ಲ್ಯಾಂಡೆಡ್ ಅಕ್ವರ್ಡ್ಲಿ ಆಫ್ಟರ್ ಜಂಪ್. ನೋಡಿ, ಅವಳು ಬ್ಯಾಸ್ಕೆಟ್ ಬಾಲ್ ಆಡ್ತಾ ಇದ್ದಾಳೆ, ಇಲ್ಲಿ ಆಡ್ತಾ ಇದ್ದಾಳೆ. ಇಲ್ಲಿ ನೀ ಅನ್ನೋದು ನಾಮಪದ ಆಗುತ್ತೆ ಅಲ್ವಾ? ಹರ್ನಿ ಅಂದ್ರೆ ಅವಳ ಒಂದು ಮೊಣಕಾಲು. ಅಲ್ಲಿ ಏನಾಗುತ್ತೆ? ನಾಮಪದ. ಅಂದ್ರೆ ನೌನ್ ಅಥವಾ ಪ್ರೊನೌನ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಇದು. ಅಂದ್ರೆ ಇದು ಕೂಡ ಇಲ್ಲಿ ಏನಾಗುತ್ತೆ? ನೌನ್ ಪ್ರೊನೌನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ನೀ ಅನ್ನೋದು ಮಂಡಿ. ಎಸ್, ಇಲ್ಲಿ ನೀ ಅಂತ ಕೊಟ್ಟಿದ್ದಾನೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಒಂದು ನಾಮಪದದಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ಕ್ರಿಯಾಪದದಲ್ಲೂ ಕೂಡ ಅಲ್ವಾ? ಡಿಫ್ರೆಂಟ್ ಒಂಥರ ಐಡಿಯಾಮ್ಸ್, ನುಡಿಗಟ್ಟು ತರ ಯೂಸ್ ಮಾಡ್ತೀವಿ. ಎಸ್, ದಿಸ್ ಟು ಆರ್ ಕರೆಕ್ಟ್. ಮೂರನೇ ನೋಡಿ, ಟು ಮೇಕ್ ದ ಪರ್ಫೆಕ್ಟ್ ಲಾಫ್ ಆಫ್ ಬ್ರೆಡ್ ಯು ನೀಡ್ ಟು ನೀ ದ ಡೌ ಅಂಟಿಲ್ ಬಿಕಮ್ ಸ್ಮೂತ್ ಅಂಡ್ ಎಲಾಸ್ಟಿಕ್. ಅಂದ್ರೆ ಇಲ್ಲಿ ಏನಂತೀವಿ? ನಾದು. ನೀ ಅಂದ್ರೇನು? ಇಲ್ಲಿ ಡೌ ಅಂತಂದ್ರೇನು? ಹಿಟ್ಟನ್ನ ನಾದೋದು ಅಲ್ವಾ? ಅಂದ್ರೆ ಡೌನ್ ಹಿಟ್ಟನ್ನ ಕಲ್ಸೋದು, ನಾದೋದು ಅಂತೀವಿ. ಇಲ್ಲಿ ನೀ ಅನ್ನೋದಿದೆಯಲ್ಲ, ಇದು ತಪ್ಪು. ಯಾಕಂದ್ರೆ ಇದು ಮಂಡಿ ಅನ್ನೋದು ಪದ. ಇಲ್ಲಿ ನೀಡ್ ಅಂತ ಬರಬೇಕು, ನೀಡ್ ಬರಬೇಕು. ನಾದೋದು ಅಂದ್ರೆ ನೀಡ್ ಅಂತ ಬರಬೇಕು. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಸೊ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. KNEAD ಬರಬೇಕು. ಓಕೆ, ನೀ ಬರಬಾರ್ದು, KNEAD ಬರಬೇಕು. ಇಲ್ಲಿ ಕೊಟ್ಟಿದ್ದೀನಿ, ಏನ್ ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೋಬಹುದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲೆಲ್ಲಿ ನಾವು ನೀನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಇದು ಸಿ, ಇಲ್ಲೇನಿದೆ ಅಂತಂದ್ರೆ, ಈ ಕ್ವಶನ್ ಈ ತರ ಕೊಟ್ಟಿರ್ತಾನೆ. ಇಲ್ಲಿ ಇದೊಂದು ಹೈಲೈಟ್ ಇದೆ, A ಮತ್ತೆ B ಮತ್ತೆ C ಮತ್ತೆ D. ಇಲ್ಲಿ ರಿಪ್ಲೇಸ್ ಮಾಡ್ಬೇಕು. ಈಗ A B ಜೊತೆ ನೀವು ಕಂಪ್ಲೀಟ್ ಸೆಂಟೆನ್ಸ್ ಓದಿದಾಗ ಇದು A ಬದಲು ಇಲ್ಲಿ B, ಇಲ್ಲಿರ್ತಕ್ಕಂಥ ಪದ ಇಲ್ಲಿ ಬರ್ಬೋದಾಗಿತ್ತಲ್ಲ, ಇಲ್ಲಿರೋದು ಇಲ್ಲಿ ಬರ್ಬೋದಾಗಿತ್ತಲ್ಲ ಅನ್ಸುತ್ತೆ ನಿಮ್ಗೆ. ಅಥವಾ ಇದು ತಪ್ಪಿದೆ ಸೆಂಟೆನ್ಸು, A ಬದಲು C, ಈ ಎರಡು ಎಕ್ಸ್ಚೇಂಜ್ ಆಗ್ಬೋದಾಗಿತ್ತಲ್ಲ, ಮತ್ತೆ B ಮತ್ತೆ D ಎಕ್ಸ್ಚೇಂಜ್ ಆಗ್ಬೋದಾಗಿತ್ತಲ್ಲ. ಆತರ ನೀವು ಸೆಂಟೆನ್ಸ್ ಓದಾಗ ಗೊತ್ತಾಗುತ್ತೆ ಯಾವ್ದು ಎಕ್ಸ್ಚೇಂಜ್ ಆಗ್ಬೋದು ಅಂತ. ಅದನ್ನ ಇಲ್ಲಿ ನೀವು ಆಪ್ಷನ್ ಅಲ್ಲಿ ಹಾಕ್ಬೇಕು. ಅರ್ಥ ಆಗ್ತಿದ್ದೀರಾ ಹೇಳ್ತಾ ಇರೋದು? ಇಲ್ಲಿ ಒಂದೆರಡು ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ಮಾಡೋಣ. ಓಕೆ, ಏನಿದೆ ಕ್ವಶನ್ ಕ್ಲೀನ್ ಆಗಿ ಓದಿ. ದ ಪೇಪರ್ ಪುಲ್ಡ್ ಇನ್ ಟು ದ ಇನ್ನರ್ ಪಾರ್ಟ್ ಆಫ್ ದ ಕಾಪಿ ಮೆಷಿನ್ ಅಂಡ್ ಹ್ಯಾಡ್ ಟು ಬಿ ಜಾಮ್ಡ್ ಔಟ್ ಬೈ ದ ಪ್ರಿಂಟರ್ ಟೆಕ್ನಿಷಿಯನ್ ಅಂತಿದೆ. ನೋಡಿ, ತಪ್ಪಿದೆ. ದ ಪೇಪರ್ ಪುಲ್ಡ್ ಇನ್ ಟು ದ ಇನ್ನರ್ ಪಾರ್ಟ್ ಆಫ್ ದ ಕಾಪಿ ಅಲ್ಲ, ಪೇಪರ್ ಫಸ್ಟ್ ಜಾಮ್ ಆಗಿರ್ಬೇಕು ಮೆಷಿನ್ ಒಳಗೆ, ಆಗ ಟೆಕ್ನಿಷಿಯನ್ ಬಂದು ತೆಗಿತಾನೆ ಅಂತ. ದ ಪೇಪರ್ ಇಲ್ಲಿ ಏನಾಗ್ಬೇಕು? ಹೇಗೆ? ಜಾಮ್ಡ್ ಆಗ್ಬೇಕಿದು, ಜಾಮ್ಡ್. ಎಲ್ಲಿ? ಇನ್ ಟು ದ ಇನ್ನರ್ ಪಾರ್ಟ್ ಆಫ್ ದ ಕಾಪಿ. ನೋಡಿ, pulled into the jammed into the inner part of the copy machine. Okay, and had to be pulled out. ಅದನ್ನ ಎಳಿಬೇಕು, ಇದು pulled ಆಗಬೇಕು. pulled out of the printer ಅಂದ್ರೆ ಇಲ್ಲಿ ಏನಾಗಬೇಕು? A and C ಎಕ್ಸ್ಚೇಂಜ್ ಆಗಬೇಕು, ಸೊ ಇಲ್ಲಿ ಯಾವ್ದಿದೆ? A and C. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಮಿಸ್ಟ್ರೆಸ್ Griffin has enough about going her own school, but is worried that she wouldn't have taught students to keep it opening ಅಂತಿದೆ. ನೋಡಿ, ಇಲ್ಲೂ ಕೂಡ ಓಕೆ, Griffin has enough about going her school ಅಂತ ಏನ್ ಮೀನಿಂಗ್ ಅನ್ಸುತ್ತಾ? ಇಲ್ಲ. Griffin has thought ಅಂದ್ರೆ ಯೋಚನೆ ಮಾಡ್ದ ಅವ್ನ್ ಸ್ಕೂಲ್ಗೆ ಹೋಗ್ಬೇಕು ಅಂತ. ಇಲ್ಲಿ ಎನಫ್ ಅಂತಿದೆಯಲ್ಲ, ದಿಸ್ ಅಂಡ್ ಸಿ, A ಮತ್ತೆ C ಇದೆಯಲ್ಲ, ಇದು ಎಕ್ಸ್ಚೇಂಜ್ ಆಗ್ಬೇಕು, AC ಎಕ್ಸ್ಚೇಂಜ್ ಆಗ್ಬೇಕು. ನೋಡೋಣ, ಓದೋಣ. ಫಸ್ಟ್ ಇದನ್ನ C ಇರೋದನ್ನ ಹೇಗೆ ಹಾಕೋಣ. ಓಕೆ, C ಇರೋದನ್ನ ಹೇಗೆ ಹಾಕೋಣ ನೋಡಿ. Griffin has thought about going her own school ಅಂತಿದ್ಯಾ? ಗೋಯಿಂಗ್ ಅಲ್ಲ, ಅಬೌಟ್. ಅವ್ನ್ ಏನ್ ಯೋಚನೆ ಮಾಡ್ದ ಅಂದ್ರೆ ಓಪನಿಂಗ್ ಆಗ್ಬೇಕಿದು, ಗೋಯಿಂಗ್ ಅಲ್ಲ ಸರ್, ಇದು ಓಪನಿಂಗ್. ಇಲ್ಲಿ ಏನಾಗ್ಬೇಕು? ಇಲ್ಲಿ ಬರೆಯೋಣ, ಓಪನಿಂಗ್ ಆಗ್ಬೇಕು. ಓಕೆ, ಹರ್ ಓನ್ ಸ್ಕೂಲ್. ನೋಡಿ, ಗ್ರಿಫಿನ್ ಹ್ಯಾಸ್ ಥಾಟ್, ಒಂದು ಯೋಚನೆ ಮಾಡ್ತಾ
ಏನೋ ಅವನ ಓನ್ ಸ್ಕೂಲ್ ತೆಗಿಕೆ, ಬಟ್ ವರಿಡ್ ದಟ್ ಶಿ ವುಡಂಟ್ ಹ್ಯಾವ್ ಎನಫ್ ಸ್ಟೂಡೆಂಟ್. ಯಾಕೆ ವರಿ ಮಾಡ್ತಾ ಅಂದ್ರೆ ಅವ್ನಿಗೆ ಅಷ್ಟೊಂದು ಸ್ಟೂಡೆಂಟ್ ಇಲ್ಲ ಅಂದ್ರೆ ಇಲ್ಲಿ ಥಾಟ್ ಬದಲು ಇದು ಎನಫ್ ಆಗ್ಬೇಕು, ಅಂದ್ರೆ ಎ ಸಿ ಎಕ್ಸ್ಚೇಂಜ್ ಆಗ್ಬೇಕು. ಮತ್ತೆ ಇಲ್ಲಿ ನೋಡಿ ಗೋಯಿಂಗ್ ಇದೆಯಲ್ಲ, ಇದು ಇಲ್ಲಿ ಬರಬೇಕು. ಸ್ಟೂಡೆಂಟ್ಸ್ ಟು ಕೀಪ್ ಇಟ್ ಗೋಯಿಂಗ್ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗಿ ಸ್ಕೂಲ್ಗೆ ಅವ್ರ ಹತ್ರ ಎನಫ್ ಸ್ಟೂಡೆಂಟ್ಸ್ ಇಲ್ಲ ಅಂತ. ಅಂದ್ರೆ ಇಲ್ಲಿ ಏನಾಗುತ್ತೆ, ಬಿ ಮತ್ತೆ ಡಿ ಕೂಡ ಎಕ್ಸ್ಚೇಂಜ್ ಆಗ್ಬೇಕು. ಅಂದ್ರೆ ಇಲ್ಲಿ ಗ್ರಿಫಿನ್ ಹ್ಯಾಸ್ ಥಾಟ್ ಬರಬೇಕು ಅಬೌಟ್ ಗೋಯಿಂಗ್ ಬದಲು ಓಪನಿಂಗ್ ಹರ್ ಓನ್ ಸ್ಕೂಲ್, ಬಟ್ ವರಿಡ್ ದಟ್ ಶಿ ವುಡಂಟ್ ಹ್ಯಾವ್ ಇಲ್ಲಿ ಎನಫ್ ಸ್ಟೂಡೆಂಟ್ಸ್ ಟು ಕೀಪ್ ಇಟ್ ಗೋಯಿಂಗ್ ಆಗ್ಬೇಕು. ಅಂದ್ರೆ ಎ ಬಿ ಮತ್ತೆ ಎ ಸಿ ಮತ್ತೆ ಬಿ ಡಿ ಎಕ್ಸ್ಚೇಂಜ್ ಆಗ್ಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. It was unfortunate that our team's half time was raised so high during spirits because we were subsequently crushed. ನೋಡಿ, ನೀವು ಕ್ಲೀನ್ ಆಗಿ ಸೆಂಟೆನ್ಸ್ ಓದ್ತಾ ಹೋಗಿ ನಿಮ್ಗೆ ಗೊತ್ತಾಯ್ತು. ನೋಡಿ, ಇಟ್ ವಾಸ್ ಅನ್ಫಾರ್ಚುನೇಟ್ ದಟ್ ಅವರ್ ಟೀಮ್ಸ್ ಆಫ್ ಟೈಮ್, ಓಕೆ, ಆಫ್ ಟೈಮ್ ವರ್ ರೈಸ್ ಸೋ ಹೈ ಡ್ಯೂರಿಂಗ್ ಸ್ಪಿರಿಟ್ ಅಂದ್ರೆ ಆಫ್ ಟೈಮ್ ರೈಸ್ ಅನ್ನಲ್ಲ. ಏನ್ ರೈಸ್ ಆಗುತ್ತೆ ಸರ್? ನೋಡಿ, ಇಲ್ಲಿ ಆಫ್ ಟೈಮ್ ರೈಸ್ ಆಗಲ್ಲ, ಸ್ಪಿರಿಟ್ ರೈಸ್ ಆಗ್ಬೇಕು ಅಲ್ವಾ? ಅವರ ಹುಮ್ಮಸ್ಸು ರೈಸ್ ಆಗ್ಬೇಕು. ಇಲ್ಲಿ ಆಫ್ ಟೈಮ್ ಬದಲು ಇಲ್ಲಿ ಸ್ಪಿರಿಟ್ಸ್ ಬರ್ಬೇಕು. ಅವರ ಟೀಮ್ ನ ಸ್ಪಿರಿಟ್ ಇದೆಯಲ್ಲ ಅದು ರೈಸ್ ಆಗ್ಬೇಕು. ರೈಸ್ಡ್ ಸೋ ಹೈ ಡ್ಯೂರಿಂಗ್ ಆಫ್ ಟೈಮ್, ಇಲ್ಲಿ ಆಫ್ ಟೈಮ್ ಬರಬೇಕು. ಅಂದ್ರೆ ಎ ಅಂಡ್ ಸಿ ಆಗ್ಬೇಕು. ಬಿಕಾಸ್ ವಿ ವರ್ ಸಬ್ಸಿಕ್ವೆಂಟ್ಲಿ ಕ್ರಶ್ಡ್. ಇಲ್ಲಿ ನೋಡಿ, ಇಲ್ಲಿ ಆಫ್ ಸ್ಪಿರಿಟ್ ಕ್ರಶ್ಡ್ ಅನ್ನಲ್ಲ, ರೈಸ್ಡ್ ಸೋ ಹೈ ಅಂತಿದೆ. ಇಲ್ಲಿ ಸೋ ಹೈ ಇರೋದ್ರಿಂದ ಬೇಕಾದ್ರೆ ತುಂಬಾ ಜನ ಹೇಳ್ಬೋದು ಸರ್ ಕ್ರಶ್ಡ್ ಇಲ್ಲ ಹಾಕ್ಬೋದು ರೈಸ್ಡ್ ಇಲ್ಲ ಹಾಕ್ಬೋದಲ್ಲ. ಆಗಲ್ಲ. ಯಾಕಾಗಲ್ಲ? ಕಂಪ್ಲೀಟ್ ಸೆಂಟೆನ್ಸ್ ಕ್ಲೀನ್ ಆಗಿ ಓದಿ. ಆ ರೈಸ್ಡ್ ಅಕ್ಕಪಕ್ಕ ಯಾವಾಗ್ಲೂ ಈ ತರ ಇರುತ್ತಲ್ಲ ಹೈಲೈಟ್, ಅದು ಅಕ್ಕಪಕ್ಕ ನೋಡ್ಬೇಕು ನೀವು. ಇಲ್ಲಿ ನೋಡಿ, ವರ್ ರೈಸ್ಡ್ ಸೋ ಹೈ ಅಂತ ಹೇಳ್ತೀವಿ. ಸೋ ಹೈ ಡ್ಯೂರಿಂಗ್ ಆಫ್ ಟೈಮ್ ಅಂದ್ರೆ ಸೋ ಹೈ ಆಗ್ತಾ ಇದೆ ಅಂದ್ರೆ ರೈಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದು ಕರೆಕ್ಟ್ ಇದೆ. ಅಂದ್ರೆ ಬಿ ಮತ್ತೆ ಡಿ ಅದ್ರ ಪೊಸಿಷನ್ ಕರೆಕ್ಟ್ ಆಗಿದೆ. ನಮ್ಗೆ ಎ ಮತ್ತೆ ಸಿ ಮಾತ್ರ ಆಗ್ಬೇಕು. ಅಕಸ್ಮಾತ್ ಬಿ ಮತ್ತೆ ಡಿನೂ ಆಗ್ಬೇಕು ಅಂದ್ರೆ ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ ಕೊಟ್ಟೆ ಇಲ್ಲ ಬಿ ಮತ್ತೆ ಡಿ. ಎ ಅಂಡ್ ಟು ಸಿ ಆಗ್ಲೇಬೇಕು, ಗೊತ್ತಿದೆ. ಇದ್ರ ಜೊತೆಗೆ ಈಗ ಇಲ್ಲಿತ್ತಲ್ಲ, ಇಲ್ಲಿರೋ ತರ ಇಲ್ಲಿ ಬಿ ಅಂಡ್ ಡಿ ಕೂಡ ಆಪ್ಷನ್ ಅಲ್ಲಿ ಎರಡು ಒಟ್ಟಿಗೆ ಇದ್ದಿದ್ರೆ ಹಾಕ್ಬೋದಾಗಿತ್ತು. ಇಲ್ಲ. ಸೊ ಕಣ್ಮುಚ್ಕೊಂಡು ಟಿಕ್ ಯಾಕೆ ತಲೆ ಕೆಡ್ಸ್ಕೋತೀರಾ? ಓಕೆ, ಇಂಟರ್ಚೇಂಜ್ ಬೇಕಾಗಿಲ್ಲ ಅನ್ನೋದಂತೂ ತಪ್ಪು. ಯಾಕಂದ್ರೆ ಎ ಮತ್ತೆ ಸಿ ಆಗ್ಲೇಬೇಕಿಲ್ಲಿ. ಸೊ ಎ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬರ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಡೈರೆಕ್ಷನ್ಸ್ ಇದೆ. ಏನಿದೆ ಅಂತಂದ್ರೆ ಇಲ್ಲಿ ಹೈಲೈಟ್ ಮಾಡಿದ್ದಾನಲ್ಲ, ಇಲ್ಲಿ ಹೈಲೈಟ್ ಇದೆಯಲ್ಲ, ಈ ಹೈಲೈಟ್ ನ ಇನ್ಕರೆಕ್ಟ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಹಾಕ್ಬೇಕು. ಕರೆಕ್ಟ್ ಇದ್ರೆ ನೋ ಕರೆಕ್ಷನ್ ರಿಕ್ವೈರ್ಡ್ ಅಂತ ಟಿಕ್ ಹಾಕ್ಬೇಕು, ಅಷ್ಟೇ ಇದು. ಓಕೆ, ಇಲ್ಲಿ ಓದಿ, ಏನಾದ್ರು ತಪ್ಪಿರುತ್ತೆ ಅಲ್ಲಿ. ಆ ಒಂದು ಸೆಂಟೆನ್ಸ್ ಹೈಲೈಟ್ ಮಾಡಿರೋದು ಏನಾದ್ರು ಗ್ರಾಮಟಿಕಲ್ ಏನೋ ಅಥವಾ ಕಂಟೆಕ್ಸ್ಚುಯಲ್ ಏನೋ ತಪ್ಪಿರುತ್ತೆ. ನೆಕ್ಸ್ಟ್, despite renewable energy's potential, the global economy remains heavily reliant on fossil fuels, complicating the shift of sustainability. ನೋಡಿ, ರಿನ್ಯೂವಬಲ್ ಎನರ್ಜಿ ಕೂಡ ಇದ್ರೂ ಕೂಡ ಗ್ಲೋಬಲ್ ಎಕಾನಮಿ ಅನ್ನೋದಿದೆ, ನಮ್ಮ ಆ ಒಂದು ಎಕಾನಮಿ ಪ್ರಪಂಚದ್ದು, ಇನ್ನೂ ನಾವು ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೋಡಿ, ರಿಮೈನ್ಸ್ ಹೆವಿಲಿ ರಿಲಯಂಟ್ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಅಂತ. ಇನ್ ಫಾಸಿಲ್ ಫ್ಯೂಯಲ್ ಆಗಲ್ಲ. ಇನ್ನಂದ್ರೇನು ಅದ್ರ ಒಳಗೆ ಡಿಪೆಂಡ್ ಆಗಿದೀವಿ ಅಂತೆಲ್ಲ, ಅದ್ರ ಮೇಲೆ ಅಂತೀವಿ. ಅಂದ್ರೆ ಆನ್ ಬರ್ಬೇಕು. ಇಲ್ಲಿ ಏನ್ ಬರ್ಬೇಕು ಸರ್? ಆನ್ ಬರ್ಬೇಕು. ಸೊ ಇಲ್ಲಿ ರಿಮೈನ್ಸ್ ಆನ್ ಎಲ್ಲಿದೆ ನೋಡಿ, ರಿಮೈನ್ಸ್ ಹೆವಿಲಿ ರಿಲಿಯಂಟ್ ಆನ್ ಅಂತಿದೆ. ಕಣ್ಮುಚ್ಕೊಂಡು ಟಿಕ್ ಹಾಕಿ. ಬೇರೆ ಓದೋದೇ ಬೇಕಾಗಿಲ್ಲ ನೋಡಿ, ಇನ್ನ ಬರಕ್ ಚಾನ್ಸ್ ಇಲ್ಲ, ಆನ್ ಬರ್ಬೇಕು. ಇಲ್ಲಿದೆ ಸರ್, ಇಲ್ಲೂ ಆನ್ ಇದೆಯಲ್ಲ, ಇಲ್ಲಿ ರಿಮೈನಿಂಗ್ ಹೆವಿಲಿ ಇಲ್ಲ, ಇಲ್ಲಿ ರಿಮೈನ್ಸ್ ಕರೆಕ್ಟ್. ಓಕೆ, ಈಗ ಕಂಟಿನ್ಯೂಸ್ ಇನ್ನೂ ಯಾಕೆ ನೋಡ್ತೀರಾ? ಆಮೇಲೆ ಅದು ಆಗದೆ ಇರ್ಬೋದು. ಅಟ್ ಪ್ರೆಸೆಂಟ್ ಇಲ್ಲಿ ಏನಿದೆ ಕ್ವಶನ್ ಏನಿದೆ ಅದು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಇದು ಆಗಕ್ಕೆ ಚಾನ್ಸ್ ಇಲ್ಲ. ರಿಮೈನ್ಸ್ ಹೆವಿಲಿ ರಿಲಿಯಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹ್ಯಾವ್ ಇಂಟೆನ್ಸಿಫೈಡ್ ಐಡಿಯಾಲಜಿಕಲ್ ಡಿವಿಷನ್ಸ್ ಲೀಡಿಂಗ್ ಅಟ್ ಕನ್ಸರ್ನ್ಸ್ ಅಬೌಟ್ ಸೋಷಿಯಲ್ ಮೀಡಿಯಾಸ್ ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಡಿಸ್ಕೋರ್ಸ್ ಅಂಡ್ ಡೈಲಾಗ್. ಓಕೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಇವಾಗ ಹೆಂಗಾಗಿದೆ ಅಂದ್ರೆ ಐಡಿಯಾಲಜಿಗಳು ಅಲ್ವಾ, ಒಬ್ರು ನಾನು ಏನು ಬಲ, ನಾನು ಎಡ, ಈ ತರ ಏನೇನೋ ಮಾತಾಡ್ತಾ ಇರ್ತಾರಲ್ವಾ, ನಾನು ಅವ್ರ ಪರ, ಈ ತರ ಪ್ಲಾಟ್ಫಾರ್ಮ್ ಎಸ್ ಇದೆ, ಬಟ್ ಇಟ್ ಇಸ್ ಐಡಿಯಾಲಜಿಕಲ್ ಡಿವಿಷನ್ಸ್ ಆಗ್ಬಿಟ್ಟಿದೆ. ಅದರಿಂದ ಏನಾಗ್ತದೆ, ಲೀಡಿಂಗ್ ಅಟ್ ಕನ್ಸರ್ನ್ಸ್ ಅಬೌಟ್ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್. ಅದರಿಂದ ಕನ್ಸರ್ನ್ ಏನಾಗಿದೆ, ಇದರಿಂದ ಪಬ್ಲಿಕ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೋಡಿ. ಲೀಡಿಂಗ್ ಅಟ್ ಇರಬಾರ್ದು. ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಐಡಿಯಾಲಜಿ ಡಿವಿಷನ್ ಇರೋದ್ರಿಂದ ಏನಾಗ್ತಾ ಇದೆ, ಕನ್ಸರ್ನ್ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅದರಿಂದ ಎಫೆಕ್ಟ್ ಏನಾಗ್ತದೆ ಅಂತ. ಸೊ ಲೀಡಿಂಗ್ ಟು ಆಗ್ಬೇಕು, ಲೀಡಿಂಗ್ ಅಟ್ ಅಲ್ಲ. ಅರ್ಥ ಆಗ್ತಿಲ್ಲ? ಲೀಡಿಂಗ್ ಟು ಆಗ್ಬೇಕು. ಲೀಡಿಂಗ್ ಟು ಕನ್ಸರ್ನ್ಸ್ ಅಬೌಟ್, ನಾಟ್ ಅಟ್. ಅರ್ಥ ಆಗ್ತಿಲ್ಲ? ಅಟ್ಟೆಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿ ನಾವು ಟೈಮ್ ನೋಡ್ಬೇಕಾದ್ರೆ ಹೇಳ್ತೀವಿ ಅಟ್, ಅಲ್ಲಿ ಇದು ಅಂದ್ರೆ ಇದರಿಂದ ಏನಾಗ್ತಿಲ್ಲ, ಎಫೆಕ್ಟ್ ಆಗ್ತಾ ಇರೋದು. ಲೀಡಿಂಗ್ ಟು ಕನ್ಸರ್ನ್ಸ್ ಅಂತ ಬರಬೇಕು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್,
Cognitive biases often distorting our perceptions of reality, leading to decisions that contradict rational thinking. ನೋಡಿ ಇಲ್ಲಿ ಇದು ನೋಡಿ ಒಂದೊಂದು ಸಬ್ಜೆಕ್ಟ್ ಇದ್ರಲ್ಲಿ ನೀವು ನಾನು ಸಿಂಪಲ್ ಆಗಿ ಟ್ರೈ ಮಾಡ್ತೇನೆ ಎಲ್ಲ ಸೆಂಟೆನ್ಸ್ ಅಲ್ಲಿ ಕೂಡ. ತುಂಬಾ ಗ್ರಾಮೆಟಿಕಲಿ ಹೇಳ್ತಲ್ಲ, ಯಾಕೆ ಹೇಳ್ತಲ್ಲ, ಕನ್ನಡದವ್ರು ಇರ್ತಾರೆ ತುಂಬಾ ಗ್ರಾಮೆಟಿಕಲಿ ಗೊತ್ತಿರಲ್ಲ, ಅಂಥವ್ರು ಹೆಂಗ್ ಸಾಲ್ವ್ ಮಾಡ್ಬೇಕು. ನಮ್ಮ ಉದ್ದೇಶ ಏನ್ ಗೊತ್ತಾ, ಗ್ರಾಮರ್ ಇದ್ರೆ ಸಾಲ್ವ್ ಮಾಡ್ಬೋದು ಅಂತಲ್ಲ, ಗ್ರಾಮರ್ ಇಲ್ದೇನು ಜಸ್ಟ್ ನಿಮಗೆ ಒಂದಷ್ಟು ಅಭ್ಯಾಸ ಮಾಡಿದ್ರೆ, ಒಂದಷ್ಟು ಟ್ರಿಕ್ಸ್ ತಿಳ್ಕೊಂಡು ಗ್ರಾಮರ್ ಇಲ್ದೇನು ಸಾಲ್ವ್ ಮಾಡಬಹುದು. ಅಂದ್ರೆ ಇಲ್ದೇ ಅಂದ್ರೆ ನಾಟ್ ಕಂಪ್ಲೀಟ್ಲಿ ಅದ್ರ ಮೇಲೆ ಸ್ವಲ್ಪ ಬೇಸಿಕ್ ಗ್ರಾಮರ್ ಇದೆ ಸಾಲ್ವ್ ಮಾಡಬಹುದು ಅಂತ. ಸೊ ಈಗ ನೋಡಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಓಕೆ, ತುಂಬಾ ಜನ ಓದಿರ್ತೀರಾ, ಓದಿಲ್ದಿರೋರು ಇರ್ತೀರಾ. ಏನಂತಂದ್ರೆ ಈಗ ಸಬ್ಜೆಕ್ಟ್ ಏನಿದೆ ಕಾಗ್ನಿಟಿವ್ ಬಯಾಸಸ್ ಅಂತಿದೆ, ಅಂದ್ರೆ ಇದು ಪ್ಲೂರಲ್. ಪ್ಲೂರಲ್ ಇದ್ದಾಗ ವರ್ಬ್ ಪ್ಲೂರಲ್ ಇರಬೇಕು. ವರ್ಬ್ ಏನಿದೆ ಆಫನ್ ಡಿಸ್ಟಾರ್ಟಿಂಗ್ ಅವರ್ ಪರ್ಸೆಪ್ಷನ್ಸ್ ಆಫ್ ರಿಯಾಲಿಟಿ ಅಂತಿದೆ. ಆಫನ್ ಡಿಸ್ಟಾರ್ಟಿಂಗ್ ಅವರ್ ಪರ್ಸೆಪ್ಷನ್ ಆಫ್, ನೋಡಿ ಏನ್ ಬರ್ಬೇಕಾಗಿತ್ತು ಇಲ್ಲಿ, ಆಫನ್ ಡಿಸ್ಟಾರ್ಟ್ ಬರಬೇಕಾಗಿತ್ತು, ಡಿಸ್ಟಾರ್ಟಿಂಗ್ ಅಲ್ಲ. ಡಿಸ್ಟಾರ್ಟ್ ಎಲ್ಲಿದೆ, ಆಪ್ಷನ್ ಎಲ್ಲಿದೆಯಾ, ಡಿಸ್ಟಾರ್ಟೆಡ್ ಇದೆಯಾ, ಅಲ್ಲ ಡಿಸ್ಟಾರ್ಟ್ಸ್ ಅಲ್ಲ. ನೋಡಿ ನಾನು ನಿಮ್ಗೆ ಹೇಳಿದ್ದೀನಿ, ಎಷ್ಟೊಂದ್ಸಲ ಹೇಳಿದ್ದೀನಿ, ನಾವು KPSC ಜನರಲ್ ಇಂಗ್ಲಿಷ್ ಮಾಡ್ಬೇಕಾದ್ರು ಹಿ ಪ್ಲೇಸ್ ಅಂತೀವಿ, ಅಂದ್ರೆ ಇಲ್ಲಿ ಸಿಂಗಲರ್ ಇದ್ದಾಗ ಎಸ್ ಯೂಸ್ ಮಾಡ್ತೀವಿ ವರ್ಬ್. ದೇ ಪ್ಲೇ ಅಂತೀವಿ, ಅವರು ಇಲ್ಲಿ ಪ್ಲೂರಲ್ ಇದ್ದಾಗ ಪ್ಲೇನ ವರ್ಬ್, ಇದು ಪ್ಲೂರಲ್ ವರ್ಬ್, ಇದು ಸಿಂಗುಲರ್ ವರ್ಬ್ ಆಗಿ ಯೂಸ್ ಮಾಡೋದು. ಹಿ ಪ್ಲೇಸ್ ಅಂತೀವಿ, ಈ ಪ್ಲೇಸ್ ಕ್ರಿಕೆಟ್ ಅಂತೀವಿ, ಅದು ಅವರಿದ್ದಾಗ ದೇ ಪ್ಲೇ ಕ್ರಿಕೆಟ್ ಅಂತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗೆ ಇಲ್ಲಿ ಪ್ಲೂರಲ್ ಇದೆ, ಆಫನ್ ಡಿಸ್ಟಾರ್ಟ್ ಬರಬೇಕು. ಆಪ್ಷನ್ 1 ಇಸ್ ದ ನಾಟ್, ಡಿಸ್ಟಾರ್ಟ್ಸ್ ಬರಲ್ಲ. ಓಕೆ, ಪ್ಲೂರಲ್, ದಿಸ್ ಇಸ್ ಯಾವುದು ಪ್ಲೂರಲ್ ವರ್ಬ್. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲ ಉದಾಹರಣೆ ಕೊಟ್ಟು ಹೇಳಿದ್ದೀನಿ, ಏನಕ್ಕೆ ಡಿಸ್ಟಾರ್ಟೆಡ್ ನಾಟ್ ಡಿಸ್ಟಾರ್ಟ್ಸ್ ಅಂತ ಬರಲ್ಲ. ಓಕೆ, ಇಟ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ಬಿಫೋರ್ ಐ ಹ್ಯಾಡ್ ಸ್ಯಾಟ್ ಇನ್ ದ ಕಾರ್ ದ ಡ್ರೈವರ್ ಓಪನ್ ದ ಡೋರ್ ಫಾರ್ ಮೀ. ಓಕೆ, ನಾನು ಕಾರ್ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಡ್ರೈವರ್ ಫಸ್ಟ್ ಓಪನ್ ಮಾಡಿದ ಡೋರ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಿಫೋರ್ ಐ ಹ್ಯಾಡ್ ಬೇಕಾಗಿರ್ಲಿಲ್ಲ, ಯಾಕೆ, ಇಲ್ಲಿ ಸೆಂಟೆನ್ಸ್ ಓದಿ, ಬಿಫೋರ್ ಐ ಹ್ಯಾಡ್ ಸ್ಯಾಟ್ ಇನ್ ದ ಕಾರ್ ಡ್ರೈವರ್ ಓಪನ್ ದ ಡೋರ್. ಇಟ್ ಈಸ್ ಎ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ಹ್ಯಾಡ್ ಬೇಕಾಗಿಲ್ಲ, ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ಬೇಕಾಗಿಲ್ಲ, ಇಲ್ಲಿ ಹ್ಯಾಡ್ ಬೇಕಾಗಿರ್ಲಿಲ್ಲ. ಇಲ್ಲಿ ಏನ್ ಬೇಕಾಗಿತ್ತು, ಇಲ್ಲಿ ನೋಡಿ ಪಾಸ್ಟ್ ಅಲ್ಲಿ ಇದೆ ಸ್ಯಾಟ್ ಅಂತ, ಜಸ್ಟ್ ಬಿಫೋರ್ ಐ ಸ್ಯಾಟ್ ಅನ್ನೋದ್ರೆ ಸಾಕಾಗಿತ್ತು. ಬಿಫೋರ್ ಐ ಸ್ಯಾಟ್ ಇನ್ ದ ಕಾರ್ ಎಲ್ಲಿದೆ, ಆಪ್ಷನ್ ಬಿ ಇದೆ ನೋಡಿ, ಬಿಫೋರ್ ಐ ಸ್ಯಾಟ್ ಇನ್ ದ ಕಾರ್ ಆಗಿದ್ರೆ ಸಾಕಾಗಿತ್ತು. ಓಕೆ, ಏನಂದ ಗ್ರಾಮೆಟಿಕಲ್, ಹ್ಯಾಡ್ ಸ್ಯಾಟ್ ಇಸ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ನಮ್ಗೆ ಬೇಕಾಗಿಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬೇಕಾಗಿಲ್ಲ ನಮ್ಗೆ, ಇಟ್ ಈಸ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಸ್ಯಾಟ್ ಇದ್ರೆ ಸಾಕು. ಸೊ ಬಿಫೋರ್ ಐ ಸ್ಯಾಟ್ ಇನ್ ದ ಕಾರ್ ಆದ್ರೆ ಸಾಕು. ಐ ಹ್ಯಾಡ್ ಸ್ಯಾಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಯ್ತು, ಪಾಸ್ಟ್ ಪರ್ಫೆಕ್ಟ್ ಇಲ್ಲಿ ಬೇಕಾಗಿಲ್ಲ, ಆಪ್ಷನ್ ಅಲ್ಲಿ ಈ ಸೆಂಟೆನ್ಸ್ ಅಲ್ಲ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೋಡಿ ಈ ತರ ತುಂಬಾ ಇದೆ, ನಾವು ಒಂದೇ ವಿಡಿಯೋದ ಎಲ್ಲ ನಾನು ಹೇಳಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲಿ ಇನ್ನು ಈಗ ನೆಕ್ಸ್ಟ್ ಇದನ್ನ ತಗೋಬೇಕು. ಇದು ನೋಡಿ, ಪ್ಯಾಸೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲು 5 ಮಾರ್ಕ್ಸ್ ಕೇಳ್ತಾನೆ, ಒಂದ್ಸಲ 10 ಮಾರ್ಕ್ಸ್ ಕೇಳ್ತಾನೆ. ನೋಡಿ ಈ ಪ್ಯಾಸೇಜ್ ಕಂಪ್ಲೀಟ್ ನೋಡಿ 36 44 ಅಂದ್ರೆ 10 ಮಾರ್ಕ್ಸ್ ಅಪ್ರಾಕ್ಸಿಮೇಟ್ಲಿ 8 to 10 ಮಾರ್ಕ್ಸ್ ನಿಮ್ಗೆ ಇರ್ತಕ್ಕಂಥದ್ದು. 8 to 10 ಮಾರ್ಕ್ಸ್ ಇದೆ. ಸೊ ಇದನ್ನ ಓದ್ಬೇಕು, ಮಾಡಬೇಕು. ಇಟ್ ವಿಲ್ ಟೇಕ್ ಮಚ್ ಮೋರ್ ಟೈಮ್. ಓಕೆ, ಸೊ ಇದು ಮತ್ತೆ ಇನ್ನೊಂದಿದೆ, ಇದರಲ್ಲಿ ಯಾವ್ದೋ ಮಿಸ್ ಆಗಿದೆ, ಇದು ಎರರ್, ಸೆಂಟೆನ್ಸ್ ಅಲ್ಲಿ ಎರರ್ ನೋಡೋದು. ಓಕೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಯಾಕಂತಂದ್ರೆ ಇಟ್ ವಿಲ್ ಬಿಕಮ್ ವೆರಿ ಲಾಂಗ್. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ದು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಈ ತರ ಇನ್ನೂ ಕಂಟಿನ್ಯೂ ಬೇಕು. SBI ಇದು ಕೂಡ ಎಕ್ಸಾಮ್ ಹತ್ರ ಇದೆ, ಇದೇ ಮಂತ್ ಅಲ್ಲಿ ಇದೆ. SBI ಇದು ಕೂಡ ಮೆಮೊರಿ ಬೇಸ್ಡ್ ಲಾಸ್ಟ್ ಇಯರ್ ಏನ್ ಕ್ವಶನ್ಸ್ ಇತ್ತು ಅದನ್ನು ಮಾಡಬೇಕು. ಎಲ್ಲಾನು 3 ಸೆಕ್ಷನ್ಸ್ ಅಂತಂದ್ರೆ ಕ್ಲರ್ಕ್ದು. ಕಮೆಂಟ್ ಮಾಡಿ, ಹೆಚ್ಚು ಪ್ರೋತ್ಸಾಹ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನ. ನಾನು ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀನಿ. ನೀವು ಎಷ್ಟು ನಮ್ಗೆ ಪ್ರೋತ್ಸಾಹ ಮಾಡ್ತೀರಾ ಅಷ್ಟು ಫಾಸ್ಟ್ ಆಗಿ ವಿಡಿಯೋಗಳು ಬರುತ್ತೆ ಸ್ನೇಹಿತರೆ. ಎಷ್ಟು ಜನ ನೋಡ್ತೀರಾ ಸೊ ಅಷ್ಟು ನಾವು ಫಾಸ್ಟ್ ಆಗಿ ವಿಡಿಯೋಗಳು ಮಾಡ್ತಾ ಇರ್ತೀವಿ ಡೈಲಿ ಬೇಸಿಸ್ ಮೇಲೆ. ನಮಸ್ಕಾರ, ಧನ್ಯವಾದಗಳು.